ಇವತ್ತು ಶಿವಮೊಗ್ಗಕ್ಕೆ ಮೋದಿ ಬಂದಿದ್ದಾರೆ. ಕಳೆದ ವಾರ ನೀವು ಬಂದಾಗ ಗುಲ್ಬರ್ಗ ಬಂದ ಪ್ರಶ್ನೆ ಕೇಳಿದ್ರಿ, ಅವರು ಯಾವುದು ಹೋಗ್ತಾ ಇಲ್ಲ. ಇವತ್ತು ಮತ್ತೊಮ್ಮೆ ಕರ್ನಾಟಕ ಬಂದಿದ್ದಾರೆ. ಮತ್ತು ನೀವು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ರೆ ಮೋದಿ ಕಲಬುರಗಿಯಲ್ಲಿ ನಿಮ್ ವಿರುದ್ಧ ಎಲ್ಲ ಮಾತಾಡಿದ್ದಾರೆ. ದುಡ್ಡಿಲ್ಲ, ಭ್ರಷ್ಟಾಚಾರ ಸರ್ಕಾರ ಅಂತೆಲ್ಲ ವಾಗ್ದಾಳಿ ಮಾಡಿದ್ದಾರೆ. 40% ಯಾರ ಮೇಲೆ ಮಾಡಿದ್ದದು? ಯಾರ ಮೇಲೆ ಮಾಡಿದ್ದಪ್ಪ? ನೀವು ಅವ್ರ ಮೇಲೆ ಮಾಡಿದ್ರಿ. ಯಾರು? ನಾನಲ್ಲಯ್ಯ, ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವ್ರು ಮಾಡಿದ್ದದು. ಅದು ಮಾಡೋದ್ ನಾ ರಿಪೀಟ್ ಮಾಡಿದೆ ಅಂತೆ. ಆಯ್ತಪ್ಪ, 40% ಯಾವ ಸರ್ಕಾರದ ಮೇಲೆ ಮಾಡಿದ್ದದು? ಬಿಜೆಪಿ ಸರ್ಕಾರ. ಇವ್ರಿಗೆ ಗೊತ್ತಿಲ್ವ ಅದು? ಅವ್ರು ಮಾಡ್ತಾ ಇರೋದು ಆರೋಪ, ಭ್ರಷ್ಟಾಚಾರದ ಆರೋಪ ಬಿಜೆಪಿ ಸರ್ಕಾರದ ಮೇಲೆ ತಾನೆ. ನಮ್ಮ ಮೇಲೆ ಏನಕ್ಕೆ ಮಾಡ್ತಾರೆ? ನಾನು ನೋಡಿ ಈಗ ಹೇಳಿದ್ದೀನಿ, ನನ್ನ ಮೇಲೆ ಮಾಡೋದಿದ್ರೆ ಪ್ಲೀಸ್ ಗೋ ಟು ನಾಗಮೋಹನ್ ದಾಸ್ ಕಮಿಷನ್. ಈಗಲೂ ಹೋಗಿ ಕೊಡಿ. ಯಾರ ಮೇಲಾದ್ರು ಮಾಡಿ, ಸರ್ಕಾರದ ಮೇಲೆ ಮಾಡಿ, ನನ್ನ ಮೇಲೆ ಮಾಡಿ, ಮಂತ್ರಿಗಳ ಮೇಲೆ ಮಾಡಿ, ಕೊಟ್ರಿ. ನೀವು ಮಾಡಿದ್ರ? ಕಮಿಷನ್ ಮಾಡಿದಿರಿ ನೀವು? ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಕಮಿಷನ್ ಮಾಡಿ ಎಂಕ್ವೈರಿ ಮಾಡಿಸಿ ಅಂತಂದ್ರು ಮಾಡಿದ್ರ? ಇವರು ಹೇಳೋದು ನಮಗೆ. ನರೇಂದ್ರ ಮೋದಿಯವರು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ? ಲೂಟಿ ಹೊಡೆದಿರೋರು ಅವರು. ನರೇಂದ್ರ ಮೋದಿಯವರು ಸುಳ್ಳುಗಳು ಬಹಳ ಹೇಳ್ತಾರಪ್ಪ. ಸುಳ್ಳು ಜಾಸ್ತಿ ಹೇಳೋದು ಅವ್ರ ಭಾಷಣದಲ್ಲಿ.